ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುನ್ಕೂರು. ಇದರ ದುರ್ಗಾ ಸ್ಮೃತಿ ಸಿಡಿಯ ಪ್ರಾಯೋಜಕರು ಹಿರಿಯರು, ಕೊಡುಗೈದಾನಿಗಳು ಹಾಗೂ ಧರ್ಮಾಭಿಮಾನಿಗಳಾದ ಆದರ್ಶ ದಂಪತಿಗಳೆಂದೇ ಖ್ಯಾತಿ ಪಡೆದಿರುವ ಶ್ರೀ ನಾರಾಯಣ ಆರ್ ಶೆಟ್ಟಿ ಕವತ್ತಾರು A2Z ಮುಂಬೈ ಹಾಗೂ ಮುನ್ಕೂರು ತಡ್ಯಾರ್ ಶ್ರೀಮತಿ ಜಯಂತಿ ನಾರಾಯಣ್ ಶೆಟ್ಟಿಯವರಿಗೆ ಶ್ರೀ ಮುನ್ಕೂರು ದುರ್ಗಾ ಪರಮೇಶ್ವರಿ ದೇವಳದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಕ್ಷರೇಶ್ವರಿ ಮೂಕಾಂಬಿಕೆ ಅತ್ರಿವಾಸಿನಿ ನಾದಾಂಬಿಕೆ ವಿದ್ಯಾಕಾರಿಣಿ ಜ್ಞಾನಾಂಬಿಕೆ ದೇವಿ ನೀ ಶರಣಾಂಬಿಕಾ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಪರಶುರಾಮ ಸೃಷ್ಟಿಯ ಈ ನಾಡು ಪುಣ್ಯಭೂಮಿ. ಇಲ್ಲಿನ ಭಾಷೆ, ಸಂಸ್ಕೃತಿ, ಪ್ರಕೃತಿಯ ರಮ್ಯತೆ, ಆರಾಧನೆಯ ಸಂಪ್ರದಾಯಗಳು, ಜನಪದ ಆಚರಣೆಗಳು ವೈಶಿಷ್ಟ್ಯಪೂರ್ಣವಾದುದು. ದೇವಾಲಯಗಳ ನಗರಿ ಎಂದು ಕರೆಯಲ್ಪಡುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಬೇರೆಯಾಗಿದ್ದರೂ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾವನಾತ್ಮಕ ಸಂಬಂಧವನ್ನು ಉಳಿಸಿಕೊಂಡಿದೆ. ನಮ್ಮ ನಾಡಿನಲ್ಲಿರುವ ದೇಗುಲಗಳು ತಮ್ಮದೇ ಆದ ಒಂದು ಗಮನೀಯ ಮಹಾತ್ಮೆಯನ್ನು ಪಡೆದೇ ನಿರ್ಮಿಸಲ್ಪಟ್ಟಿದೆ. ಆದರೆ ಕೆಲವು ಮಹಿಮಾನ್ವಿತ ಸುಕ್ಷೇತ್ರಗಳ ಬಗ್ಗೆ ನಾವು ತಿಳಿದುಕೊಂಡಿಲ್ಲ. ಅಂತಹ ಅಪೂರ್ವ ಕ್ಷೇತ್ರಗಳಲ್ಲಿ ಮುನ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರವೂ ಒಂದು. ಸುತ್ತಲೂ ಗಂಭೀರವಾದ ಬೆಟ್ಟ ಗುಡ್ಡಗಳು, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣುವ ಪಚ್ಚೆ ಪೈರಿನ ಗದ್ದೆಗಳು, ಬಳುಕುತ್ತಾ ಮೆಲ್ಲಡಿಯಿರುತ್ತಾ ಉಲ್ಲಾಸದಿಂದ ಸಾಗುವ ಪುಣ್ಯ ನದಿ ಶಾಂಭವಿ. ಇದರ ದಡದಲ್ಲಿ ಮುನಿಪುಂಗವ ಭಾರ್ಗವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮಹಿಷಮರ್ದಿನಿ ಶ್ರೀ ದುರ್ಗಾ ಪರಮೇಶ್ವರಿಯ ದಿವ್ಯ ದೇಗುಲ. ಪ್ರಸ್ತುತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುನ್ಕೂರು ಶ್ರೀ ಕ್ಷೇತ್ರವನ್ನು ಸಂದರ್ಶಿಸಲು ನಾವು ಹಲವು ಕಡೆಗಳಿಂದ ಪ್ರಯತ್ನಿಸಬಹುದು. ರಾಷ್ಟ್ರೀಯ ಹೆದ್ದಾರಿ 17ರ ಪಡುಬಿದ್ರೆಯಲ್ಲಿ ಪೂರ್ವಾಭಿಮುಖವಾಗಿ ಸಂಚರಿಸಿದಾಗ ಬೆಳ್ಮಣ್ಣಲ್ಲಿ ನಿರ್ಮಿಸಲಾದ ಸ್ವಾಗತ ಗೋಪುರದ ಮೂಲಕ ಶ್ರೀ ಕ್ಷೇತ್ರವನ್ನು ತಲುಪಬಹುದು. ಮಂಗಳೂರು ಮೂಡಬಿದ್ರೆಯಿಂದ ಬರುವ ಯಾತ್ರಾರ್ಥಿಗಳು 3 ಕಾವೇರಿ ಮತ್ತು ಸಚ್ಚರಿಪೇಟೆ ಜಾರಿಗೆ ಕಟ್ಟೆ ಮಾರ್ಗವಾಗಿ ಶ್ರೀ ಕ್ಷೇತ್ರವನ್ನು ಸಂದರ್ಶಿಸಬಹುದು.
ಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಸರ್ವತ್ರ ಸುಕೀರ್ತಿ ಪಾತ್ರ ಸರ್ವತ್ರ ಸುಕೀರ್ತಿ ಪಾತ್ರ ಪತಿತ ಭಾವನೆಯ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಒಡಲಿ ರಾಮನು ನಡೆದು ನುಡಿದ ಕ್ಷೇತ್ರ ಒಡತಿಯನು ನಿಲ್ಲಿಸಿ ಪೂಜಿಸಿದ ಕ್ಷೇತ್ರ ಕೊಡಲಿ ರಾಮನು ನಡೆದು ನುಡಿದ ಕ್ಷೇತ್ರ ಒಡತಿಯನು ನಿಲ್ಲಿಸಿ ಪೂಜಿಸಿದ ಕ್ಷೇತ್ರ 1200 ವರ್ಷಗಳ ಇತಿಹಾಸವಿರುವ ಮುನ್ಕೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಅತಿ ಪುರಾತನವಾದ ದೇವಾಲಯ ಎಂಬುದಕ್ಕೆ ಹಲವು ದಾಖಲೆಗಳು ಸಾಕ್ಷಿ ನೀಡುತ್ತವೆ. ಅಷ್ಟಾದಶ ಪುರಾಣಗಳಲ್ಲಿ ಒಂದಾದ ಸ್ಕಂದ ಪುರಾಣದ ಪ್ರಕಾರ ಹಿಂದೊಮ್ಮೆ ಮುಂಡಾಸುರನೆಂಬ ದೈತ್ಯನು ಗರಳಪುರಿ ಎಂಬಲ್ಲಿ ರಾಜ್ಯಭಾರ ಮಾಡಿಕೊಂಡು ಬ್ರಹ್ಮನ ವರಫಲವನ್ನು ಪಡೆದು ಋಷಿಮುನಿಗಳನ್ನು ಪೀಡಿಸಿ ದೇವತೆಗಳನ್ನು ಸದೆಬಡಿದು ಲೋಕಕಂಟಕನಾಗಿ ಮೆರೆಯುತ್ತಿದ್ದನು. ಈ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ದೇವತೆಗಳ ಮೊರೆಗೆ ಓಗೊಟ್ಟು ಈ ದುರುಳ ಮುಂಡಾಸುರನ ಮುಂಡವನ್ನು ಶೂಲದಿಂದ ತಿವಿದುಕೊಂಡು ನಾನು ಇಲ್ಲೇ ನೆಲೆಯೂರುವೆ, ಮುಂದೆ ಈ ಊರು ಮುಂಡಗೂರು ಎಂದು ಪ್ರಸಿದ್ಧವಾಗುವುದು ಎಂದು ಅಂತರ್ಧಾನವಾದಳು ಎಂಬುದು ಪುರಾಣ ಕಥೆ. ಕೈಟ್ ಶಂಖ ಚಕ್ರ ಪತ್ತೊಂದು ಅಂಚನೆ ಮುಕ್ಕಂಜಿ ಕೈಟ್ ತ್ರಿಶೂಲೋಡು ಮಹಿಷಾಸುರನ ದೇಹಗೂ ಅವನ ತಾಡನ ಮಲ್ತದು ಎಡದ ಕೈಟ್ ಆಯನ ಬೀಲೋಡು ದೆರ್ತು ಪತ್ತೊಂದು ಉಂತು ದಿನ ಆ ವಿಗ್ರಹಗೂ ಮಹಿಷಮರ್ದಿನ ಸ್ವರೂಪೋಡು ದುರ್ಗಾ ಪರಮೇಶ್ವರನ ದುಮ್ಮದಕ್ಕಲು ಆರಾಧನೆ ಮಲ್ದೇರು ಒಂದಿನ ಭಾರ್ಗವ ಋಷಿಗಳು ಪ್ರತಿಷ್ಠೆ ಮಲ್ದೇರು ಪಣಿಪಿನ ಪ್ರತೀತಿ ಮುಲ್ತ ಚಕ್ರ ಎಂಜವನ್ನು ಬಂಡ ಪ್ರಯೋಗ ಚಕ್ರ ಸಾಮಾನ್ಯ ಚಕ್ರದ ಲೆಕ್ಕಜ್ಜಿ ಪ್ರಯೋಗ ಚಕ್ರ ಅದು ಉಂಡವು ಅದು ನಮ್ಮ ಅಭಿಷೇಕ ಮಲ್ಪಿನ ಟೈಮು ಈ ದೇವರನ್ನ ವಿಗ್ರಹದ ಸ್ವರೂಪ ನಮ್ಮ ತೂವರಾಪುಂಡು ಬೊಕ ಸಾಮಾನ್ಯ ಈ 1200 ವರ್ಷದಿಂಚೆ ಈ ಆಯಿನಂಚಿತನ ಸಮಕಾಲೀನ ದೇವಸ್ಥಾನಗಳಿಗೆ ಒಂದೇನು ನಮ್ಮ ತೂನಗ ಮೂಲ ಒಲ್ಲ ಈ ನಮೂನೆದ ವಿಗ್ರಹ ಒಲ್ಲಜ್ಜಿ ಈತೊಂಜಿ ಎತ್ತರ ಈತೊಂಜಿ ಸುಂದರ ಸ್ವರೂಪ ಒಲ್ಲಜ್ಜಿ ಮುಲ್ಪದ ಇಂಚ ಬಂಡ ಮೂಲು ದೇವಿ ಮತ್ತು ಪಡೆ ಶ್ಲೋಕ ಬೈದಂಡು ಮಹಿಷಾಸುರ ಮರ್ದಿನಿ ಪಂಡನ ಅಂಡ ಸಾಕ್ಷಾತ್ ಮಹಾಲಕ್ಷ್ಮಿ ಪಂಡದ ಒಂಜಿ ಶ್ಲೋಕ ಉಂಡು ಅಂಚೆ ಅದೇನು ಅಮ್ಮೇರೆಗೆ ಶತಾಯುಷ ಸುಧೀಂದ್ರ ತೀರ್ಥ ಸ್ವಾಮಿಲು ಮೂಲು ಯಾನ್ ಪುಟ್ಟೊಡದೊಂಬತ್ತ ಸಾಧಾರಣ 1955 6 ಪಂಡಿತ ಪಾತೆರ ಮುಣ್ಕೂರದ ದುರ್ಗಾ ಪಂಡನ 6 ಪೂರ್ವಾಶ್ರಮಣಿ ಎಂಗಲ ಕುಟುಂಬದಾರು 6 ಅಮ್ಮೇರಿಗೆ ಪಂಡಿತರೇಂಜನ ಮಂಡ ಮುಣ್ಕೂರದ ದುರ್ಗಾ ಪರಮೇಶ್ವರಿ ದುರ್ಗೆ ಹತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಈ ಅವೇರು ಕೂಡ ಆರಾಧನೆ ಮಲ್ಪು ನಿನ್ನ ಊರಿಗೆ ಬತ್ತಿನ ಜನಕಲೇನು ಖಂಡಿತವಾದ್ಲು ಅಲ್ಲಿ ಮಹಾಲಕ್ಷ್ಮಿ ಸ್ವರೂಪ ಕಾಪಾಡುವುದು ಪಂಪಿನ ಪಾತೆರನು ಈನಿಗೆಲ್ಲ ನಮ್ಮ ಕಣ್ಣಾರ ತೂವಲಿ ಮೂಲ ಎತ್ತೋ ಜನಕ್ಕೂ ಜೋಕುಲು ಜಿನ್ ಬರ್ಪೇರು ಎತ್ತೋ ಜನಕ್ಕೂ ಎಂಗಳಿಗೆ ಸಂಕಟ ರೂಲ ಅಂತ ಬರ್ಪೇರು ಎತ್ತೋ ಜನಕ್ಕಳು ಎಂಗಳಿಗೆ ರೋಗ ಉಪದ್ರ ಅಂತ ಬರ್ಪೇರು ಅವೇನು ಮೂರು ಈ ನಡೇಟ್ ಏನು ಅಮ್ಮೇರೆ ಕೈದಿರ್ತದ್ದು ಏರೆ ಗಂಧ ಕೊಡ್ತಾರ ಜಯರಾಮಾಚಾರ ಐಟ್ ಬೊಡಾಯಿನ ಅನುಗ್ರಹ ತಿನೇನು ಆ ಜನಕ್ಕಳು ಬೈಡೆ ನಮ್ಮ ಎತ್ತೋ ಸರ್ತಿ ನಮ್ಮ ತೀರೇರ ಸಾಧ್ಯ ಉಂಡು ಎಂಗಳು ಕಿಂಜಿರ್ದಿಂಚೆ ಎಂಗಳು ತೂತಿನ ಒಂದು ಸತ್ಯ ಉಂಡು. ನಮ್ಮ ನಾಡನ್ನಾಳಿದ ಅರಸರುಗಳಲ್ಲಿ ಬಂಗರು ಪ್ರಸಿದ್ಧರು. ಬಂಗರಿಗೂ ಮುಣ್ಕೂರಿಗೂ ನೇರ ಸಂಬಂಧವಿತ್ತು ಎಂಬುದಕ್ಕೆ ಇಲ್ಲಿರುವ ಬಂಗರಗದ್ದೆಯೇ ಸಾಕ್ಷಿಯಾಗಿದೆ. ಮುಣ್ಕೂರು ಚೌಟರ ವಶದಲ್ಲಿತ್ತು ಎನ್ನುವುದಕ್ಕೆ ಉತ್ಸವಾದಿ ಸಂದರ್ಭದಲ್ಲಿ ಚೌಟರನ್ನು ಸಮೀಪದ ಊರಾದ ಜಾರಿಗೆ ಕಟ್ಟೆಯಿಂದ ಸ್ವಾಗತಿಸಿ
ವೈಭವದಿಂದ ಶ್ರೀ ಕ್ಷೇತ್ರಕ್ಕೂ ಕರೆತರುವ ಸಂಪ್ರದಾಯವಿತ್ತು. ಕೆರೆ ದೀಪೋತ್ಸವದ ಸಂದರ್ಭದಲ್ಲಿ ಪೂಜೆಯಾಗುವ ಅರಸುಗಟ್ಟೆ, ಚೌಟರಸರು ಸಮರ್ಪಿಸಿದ ವಜ್ರದ ಬೆಂಡೂರೆಗಳು, ಜೈನರು ಆಳ್ವಿಕೆ ನಡೆಸಿರುವುದಕ್ಕೆ ಸಾಕ್ಷಿಯಾಗಿ ಜೈನಪೇಟೆ, ಜೈನರು ಆರಾಧಿಸಿಕೊಂಡು ಬರುತ್ತಿದ್ದ ಚಟ್ಟಿಂಗ ದೇವಗಳು ಕೂಡ ಒಂದು ಕುರುಹು. ಕಿಪಿತ ಮಿತ್ತಿಪ್ಪುನ ಚಿತ್ತನ ಆ ಒಂಜಿ ಬೆಂಡೋಲೆ ಅವು ಮೂಡುಬಿದಿರದ ರಾಣಿ ಇಡಬತ್ತದ ನಮಸ್ಕಾರ ಮಲ್ಪನ ಸಂದರ್ಭಡು ತೀರ್ಥಪುರುಂಡಿಗೆ ಒಂಜಿ ಅವೇ ನಾಲಂಚನೆ ಪಿರಪತಂ ಪೋಯಲು ಪಿರಪತಂಪನ ಆನೆ ರಾತ್ರಿ ಸ್ವಪ್ನಡು ಯಾನ್ ಕೇಣ್ಯ ಆಭರಣ ಕೊರ್ಪು ಜನ ಅಂದು ಕೇಣ್ಯಕ್ಕೆ ಆ ಒಂಜಿ ಪ್ರೀತಿ ಮನದಾನೇ ಕಂತು ಕೊರಿಯಲ್ಗೆ ಆ ರಡ್ಡು ಆಭರಣಲ್ಲ ವಿಶೇಷ ಸಂದರ್ಭಡು ನಮ್ಮ ಅಪ್ಪಗೆ ಮುಲ್ದೀಪ ಅಂಚನೆ ಅವೇ ಪ್ರೀತಿಡ ರಾಜೆ ಆಯನ ಅರಮನೆ ತೆಗೆದಿಡಿಪ್ಪನ ಚಿತ್ತನ ಪೆಲತ್ತ ಮರನ್ನು ಕಡ್ತದೆ ಐಕ್ ಈ ನಿಕಲ್ನ ದೇವಸ್ಥಾನದ ಇರೋದು ಅಂಬೆಲಗುದಿಲ್ಲ ಅವಳು ಎಡ್ಡ ಕಂಬ ಅಜ್ಜಿ ಪಂಡು ಕೊಡ್ತೀನ ಆ ಕಂಬ ನಿನಿಗ್ಲ ನಮ್ಮ ತೂವಲಿ ವಾವೂರುಡ್ಲ ಒಂಜೇ ಮರ ಟಿಪ್ಪನ ಇಂಚಿದ್ದ ಪೆಲತ ಕಂಬ ನಮ್ಮ ವಾವೂರದ ದೇವಸ್ಥಾನದಲ್ಲಿ ತೂವರ ಸಾಧ್ಯ ಇಜ್ಜಿ. ಈ ಎಲ್ಲ ದಾಖಲೆಗಳು ದೇವಾಲಯದ ಪ್ರಾಚೀನತೆಯನ್ನು ಸಾರುತ್ತದೆ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ. ಅಮ್ಮ ಎಂದು ಕೂಗಿದವರಿಗೆ ಮಮತಾಮಯಿ ತಾಯಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಸರ್ವ ಮಂಗಳೆಯ ಸನ್ನಿಧಿಗೆ ಬಂದು ಮಲ್ಲಿಗೆ ಹೂವಿನ ಸೇವೆ ಮಾಡಿದರೆ ಅಮ್ಮ ಸಂತುಷ್ಟಳಾಗುತ್ತಾಳೆ. ಇದಕ್ಕೆ ಪುರಾವೆಯಾಗಿ ಹಲವಾರು ಘಟನೆಗಳು ನಡೆದಿವೆ ಎನ್ನುವುದಕ್ಕೆ ಭಕ್ತಜನರ ಮಾತುಗಳೇ ಸಾಕ್ಷಿ. ದೇವನ ವಿಷಯ ನೆನಪಿನ ಎಂಕುಲು ಎಂಚಿನ ಬಂಗ ಬತ್ತನಿಲ್ಲ ದೇವರ ಹೆಸರು ದಾಲೊಂಜಿ ಪರಾಕೆ ಬಂದು ಪೂತ ಪೂಜನ ಕಾರ್ತಿ ಪೂಜನ ಅಂಚಿನ ಗಣಪತಿ ಬಂಡ ಅವು ಸಕ್ಸಸ್ ಆಪುಂಡು. ಖಾಲಿ ಇತ್ತದ ಇನ್ನಿತನೇ ಉದಾಹರಣೆ ಎರಡು 3 ದಿನ ತುಂಬು ಎನ್ನ ಮರ್ಮಲ ಬಾಂಬೆಡು ಬೇನೆ ಬರೋದು ಇತ್ತಂಡು ಅವಂತೆ ಕೇಸ್ ಒಂಚೂರು ಸೀರಿಯಸ್ ಇತ್ತಂಡು ಅವು ಮಲ್ತ ನ್ಯೂಸ್ ಬತ್ತಂಡು ಆಸ್ಪತ್ರೆ ಅಡ್ಮಿಟ್ ಮಲ್ತಿಂದು ಯಾನ್ ಕೂಡಲೇ ಮೂಲೆ ಊಡಿತ್ತಿನೇ ಹೋದು ದೇವರ ಜಾರಂ ಬಟ್ಟಿಡ ಹೋದು ಪ್ರಾರ್ಥನೆ ಮಲ್ಪೆ ಸುಖ ಪ್ರಸವ ಹೊಡೊಂದು ಬೊಕ್ಕ ಅಲ್ಲ ಇಲ್ಲ ಆಪೋದು ಅದು ಮಲ್ಪನಾಗ ಬಾಂಬೆಡ್ದು ಫೋನ್ ಬತ್ತಂಡು ಸುಖ ಪ್ರಸಂದು ಅವು ಇಂಕ ದೇವರ ನಂಜಿ ಭಾರಿ ಕಾರ್ಣಿಕ ಬೊಕ್ಕ ದೇವರನ್ನ ಯಾನ್ ಭಾರಿ ನಮ್ಮೊಂದುಲ್ಲ ರಾತ್ರ ಬಗೆಲು. ಶ್ರೀ ದುರ್ಗಾ ಪರಮೇಶ್ವರ ಅಮ್ಮಗೆ ವಿಶೇಷವಾಯಿನ ಪಂಡು ಪಂಡ ಅಂಜಿ ಮುಲ್ತ ಪೂತ ಪೂಜೆ ಮಲ್ಲಿಗೆ ಪೂ ಪಂಡ ಜೋಡ್ ಪಿಂಚಿಂತಿನ ಎಂಗಲ ದೇವೇರು 2-3 ಘಟನೆನು ಎಂಗಲ ಹಿರಿಯರು ಪಂಪಿನ ಎಂಗುಲಿಕೆ ಅಂದ ದುಂಬು ಈ ಶಂಕರ್ ಬಜ್ಪೆ ಮುಟ್ಟ ಓವೇ ಒಂಜಿ ವಾಹನದ ವ್ಯವಸ್ಥೆದ ಅಂತ ಒಂಜಿ ಮುಸ್ಲಿಂ ಬಾಂಧವ್ಯರು ಡೈಲಿ ಸೈಕಲ್ಡ್ ಪೂ ಪತಂಪು ಹೊಂದಿತ್ತೇರು ಆರು ತನ್ನ ಇಲ್ಲಡೆಗೆ ಎತ್ತಿನದಾಗ ಆ ಪೂ ಕುರಿದು ವಾಸನೆ ಬರ್ಪಿಂಚಿನ ಅವಂದಿತ್ತನು ಇಂಚನೆ ಆಡ್ದು ಆರು ಓಲಾ ಒಂಜಿ ಪ್ರಶ್ನೆಗೆ ಹೇಳ್ಯಾರ ಇಂಚನೆ ಗೊತ್ತಜ್ಜಿ ಆರು ಬಂಡೇರು ಈರ್ನ ಬರ್ಪಿನ ಒಂಜಿ ಮಲ್ಲ ದೇವಾಲಯ ಉಂಡು ಅಲ್ಪ ಒಂಜಿ ಅಶ್ವತ್ಥದ ಮರಲ ಉಂಡು ಈರು ಆ ದೇವರಿಗೆ ಬರ್ಪಿನ ಒಂಜಿ ಇಂಚಿ ಬರ್ಪಿನ ಒಂಜಿ ಚೆಂಡು ಪೂನು ಪಾಡ್ದು ಈರು ಬತ್ತಡ ಈರ್ನ ಉಂಡ ಅಂಚನೆ ಆ ಸಾಯಿ ಬೇರೆ ಮರದಿನನೇ ತನ್ನ ಪೂ ಪತಂಬನಂತ ಒಂಜಿ ಚೆಂಡು ದೇವರಿಗೆ ದೀದು ಪೋಂದಿತ್ತೇರು ಆಯ್ತಾ ಮನದನೇ ಆ ಪೂ ಬಾಡ್ದಲ ಪೋತಜ್ಜಿ ಒಂಜಿ ವಾಸನೆ ಎಲ್ಲ ಬರುತ್ತಜ್ಜಿ ಆ ಕುಟುಂಬದಕ್ಕಲು ಇನಿಕೆಲ್ಲ ಸಂಬಂಧಪಡಿನ ಇಲ್ಲದಕ್ಕಲು ಈ ದೇವಸ್ಥಾನ ಬರ್ತದೆ ಪೂತ ಉನೇನು ಸೇವೆಯನ್ನು ಕೊರದು ಪೋಂದಿಲ್ಲೇರು. ದುಷ್ಟನನ್ನು ಸಂಹರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಸರ್ವ ಮಂಗಳೆಯ ಸಾನ್ನಿಧ್ಯದಲ್ಲಿ ಚೈತನ್ಯ ತುಂಬುವ ಧಾರ್ಮಿಕ ಸೇವೆಗಳು ಅನುದಿನವೂ ನಡೆಯುತ್ತಾ ಬಂದಿದೆ. ಪ್ರತಿದಿನ ಬೆಳಿಗ್ಗೆ ನಿರ್ಮಲ್ಯ ವಿಸರ್ಜನಾ ಉಷಾಕಾಲದ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಪಂಚಾಮೃತ ಕಲಶಾಭಿಷೇಕ, ಮಹಾಪೂಜೆ ರಾತ್ರಿ 8 ಗಂಟೆಗೆ ನಡೆಯುತ್ತದೆ. ಉಳಿದಂತೆ ಮೇಷ ಮಾಸದಲ್ಲಿ ಯುಗಾದಿಯಂದು ಪಂಚಾಂಗ ಶ್ರವಣ, ವೃಷಭ ಮಾಸದಲ್ಲಿ ಪಂಚಾಮೃತ ಸಮೇತ ಎಳನೀರು ಅಭಿಷೇಕ, ವಿನಾಯಕ ಚತುರ್ಥಿಯಂದು ಗಣಪತಿ ಪೂಜೆ, ನವರಾತ್ರಿ ಉತ್ಸವ ಲಕ್ಷ ದೀಪೋತ್ಸವ ಧನುರ್ಮಾಸದಲ್ಲಿ ಹರಕೆಯ ಸಮಾರಾಧನೆಗಳು, ಮಕರ ಮಾಸದಲ್ಲಿ ವರ್ಷಾವಧಿ ಉತ್ಸವ ಇತ್ಯಾದಿ ಧಾರ್ಮಿಕ ಆಚರಣೆಗಳು ನಡೆಯುತ್ತದೆ. ದೈವ ಸಂಕಲ್ಪವೆಂಬಂತೆ 2004ನೇ ಇಸವಿಯಲ್ಲಿ ಮುಲ್ಲಡ್ಕ ಗುರುಪ್ರಸಾದ ರಾಘೋಟಿ ಶೆಟ್ಟಿ ದಂಪತಿಗಳು ಸೇವಾರೂಪದಲ್ಲಿ ಗಣಪತಿ ದೇವರಿಗೆ ಶಿಲಾಮಯ ಗರ್ಭಗುಡಿಯನ್ನು ನಿರ್ಮಿಸುವ ಉದ್ದೇಶದಿಂದ ಗಣಪತಿ ದೇವರ ಬಿಂಬವನ್ನು ಬಾಲಲಯದಲ್ಲಿ ಸ್ಥಾಪಿಸಲಾಯಿತು.
ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ಎಡಪದವು ಬ್ರಹ್ಮಶ್ರೀರಾಮತಂತ್ರಿಗಳು ಶ್ರೀದೇವಿಯ ಗರ್ಭಗೃಹವನ್ನು ವೀಕ್ಷಿಸಿ ನೈಋತ್ಯ ಭಾಗದಲ್ಲಿ ಸುಮಾರು 2-3 ಇಂಚಿನಷ್ಟು ವಾಲಿದೆ ಎಂಬ ಸೂಚನೆ ನೀಡಿದರು. ತಜ್ಞರನ್ನು ಕರೆದು ಪರಿಶೀಲಿಸಿದಾಗ ಗರ್ಭಗೃಹ 2 ಇಂಚಿನಷ್ಟು ವಾಲಿರುವುದು ಶ್ರುತಪಟ್ಟಿತು. ಇದೇ ಸಕಾಲವೆಂಬಂತೆ ತಿಳಿದು ಆಚಾರ್ಯರು ಮತ್ತು ಆಡಳಿತ ಮಂಡಳಿಯವರು ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಡಿಯಿಟ್ಟರು. ಪೂರ್ವ ಸಿದ್ಧತೆಯಾಗಿ ದೈವಜ್ಞರಾದ ದೇವದಾಸ ಶರ್ಮರ ನೇತೃತ್ವದಲ್ಲಿ ದಿನಾಂಕ 16/3/2005 ಅಷ್ಟಮಂಗಳ ಭೂಪ್ರಶ್ನೆಯಿಟ್ಟು ಕಂಡುಬಂದ ಅನೇಕ ಸಮಸ್ಯೆಗಳಿಗೆ ಪ್ರಾಯಶ್ಚಿತ ಮಾಡುವ ಮೂಲಕ ಪುನರ್ ನಿರ್ಮಾಣದ ಬಗ್ಗೆ ತಿಳಿಸಿದರು. ದಿನಾಂಕ 24/3/2005 ಗುರುವಾರ ಬೆಳಿಗ್ಗೆ ಶ್ರೀದೇವಿಯ ಸನ್ನಿಧಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಹಿತ ಮಹಾ ಪ್ರಾಯಶ್ಚಿತಾದಿಗಳನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಇನ್ನ ಮುಣ್ಕೂರು ಮುಲ್ಲಡ್ಕ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಗ್ರಾಮಸ್ಥರು ಆಗಮಿಸಿ 2 ಮುಷ್ಟಿ ಕಾಣಿಕೆ ಹಾಗೂ 2 ತೆಂಗಿನಕಾಯಿ ಸಮೇತ ಸಾಮೂಹಿಕ ಕ್ಷಮಾಪಣಾ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತೊಡಗಿಸುವ ದೀಕ್ಷೆ ಕೈಗೊಂಡರು. ದಿನಾಂಕ 25/3/2005 ಶುಭ ಶುಕ್ರವಾರದಂದು ಬೆಳಿಗ್ಗೆ 6:15 ದೇವಿಯನ್ನು ಬಾಲಾಲಯದಲ್ಲಿ ಬಿಂಬ ಪ್ರತಿಷ್ಠೆ ಮಾಡಲಾಯಿತು. ಅದೇ ದಿನ ಬೆಳಿಗ್ಗೆ 7 ಗರ್ಭಗೃಹ ವಿಸರ್ಜನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಊರ ಪರವೂರ ಸಾವಿರಾರು ಭಕ್ತಾದಿಗಳು ನಡೆಸಿದ ಕರಸೇವೆ ಮುಣ್ಕೂರಿನ ಇತಿಹಾಸದಲ್ಲಿ ದಾಖಲಿಸುವಂಥದ್ದು. ಅದೇ ದಿನ ಷಡಾಧಾರಕ್ಕೆ ಬೇಕಾಗುವ ಬಾವಿಯನ್ನು ಅಹೋರಾತ್ರಿಯಾಗಿದ್ದು ಒಂದೇ ದಿನದಲ್ಲಿ ಪೂರ್ಣಗೊಳಿಸಿದ ಕರಸೇವೆ ಅದ್ಭುತವೇ ಸರಿ. 19/5/2005 ಗುರುವಾರ ಬೆಳಿಗ್ಗೆ 5:45 ಶುಭ ಲಗ್ನ ಸುಮುಹೂರ್ತದಲ್ಲಿ ನೂತನ ಶಿಲಾಮಯ ಗರ್ಭಗುಡಿಯ ನಿರ್ಮಾಣಕ್ಕೆ ಪೂರಕವಾಗಿ ಶ್ರೀದೇವಿಯ ಪ್ರತಿಷ್ಠಾ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಆಗಮ ಶಾಸ್ತ್ರದ ಪ್ರಕಾರ ಬ್ರಹ್ಮಶ್ರೀ ಮುರಳೀಧರ ತಂತ್ರಿಗಳ ನೇತೃತ್ವದಲ್ಲಿ ಷಡಾಧಾರ ಸ್ಥಾಪನೆ ಮಾಡಲಾಯಿತು. ಮನುಷ್ಯ ಪ್ರಮಾಣದ ಶೋಧನೆಯ ಬಳಿಕ ತಳವನ್ನು ದೃಢಗೊಳಿಸಿ ಗರ್ಭಗೃಹದಲ್ಲಿ ದೇವಬಿಂಬ ಪ್ರತಿಷ್ಠೆ ಮಾಡುವ ಸ್ಥಾನದ ಕೆಳಗೆ ಆಧಾರ ಶಿಲೆಯನ್ನು ಸ್ಥಾಪಿಸಿ ಶಿಲಾನಿಧಿ ಕುಂಭವನ್ನು ಇರಿಸಿ ಈ ನಿಧಿ ಕುಂಭವನ್ನು ನವರತ್ನ ಮತ್ತು ಶುದ್ಧ ಸ್ವರ್ಣದಿಂದ ತುಂಬಿಸಲಾಗಿತ್ತು. ಮನುಷ್ಯ ಚಿತ್ರವನ್ನು ಹೊರತುಪಡಿಸಿ ಕಮಲ, ಕೂರ್ಮ, ಚಿನ್ನದ ಭತ್ತ, ಶಂಖ, ಚಕ್ರ ಮುಂತಾದ ಸಂಕೇತಗಳುಳ್ಳ ಚಿನ್ನದ ನಾಣ್ಯಗಳು, ನವರತ್ನಾದಿಗಳನ್ನು ಈ ನಿಧಿ ಕುಂಭದಲ್ಲಿ ಹಾಕಲಾಯಿತು. ಅದರ ಮೇಲೆ ಶಿಲಾಪದ್ಮ, ಶಿಲಾಕೂರ್ಮ, ಯೋಗನಾಳವನ್ನು ಇರಿಸಿ ನಪುಂಸಕ ಶಿಲೆಯನ್ನು ಸ್ಥಾಪಿಸಿ ಗರ್ಭಗೃಹದ ತಳದ ಕಲ್ಲಿನ ಮೇಲೆ ನೇರ್ಪುಗೊಳಿಸಲಾಯಿತು. ಈ ನಿಧಿ ಕುಂಭ ಸ್ಥಾಪನೆಯಲ್ಲಿ ಊರ ಪರವೂರ ಹೆಚ್ಚಿನ ಭಕ್ತರು ಭಾಗವಹಿಸಿದ್ದರು. ಮೂಜಿ ಕ್ರಮ ಉಂಡು. ಸೃಷ್ಟಿ ಬಣ್ಣದ ಅಂಡ ಮಿತ್ತಡದು ತಿರ್ತು ಬರ್ಪುಣಿ, ಸಂಹಾರ ಬಣ್ಣದ ಅಂಡ ತಿರ್ತದ ಮಿತ್ತು ಹೋಗ್ಪುಣಿ. ಒಂದು ಸೃಷ್ಟಿ ಸ್ಥಿತಿಯ ಅವಡನಂಗೆ ಸ್ಥಿತಿ ಬಣ್ಣದ ಅಂಡ ಶುರು ತಿರ್ತು ಐದು ಬೊಕ್ಕ ಮಿತ್ತು ಬೊಕ್ಕ ಮಧ್ಯ ಇಂಥ ದಿನೋಟು ಇಂಥ ಷಡಾಧಾರಡು ಪಾತಾಳ ಪ್ರತಿಷ್ಠೆ ತಿರ್ತದ ದೇವರೇನೆ ನಾವು ಪ್ರತಿಷ್ಠೆ ಮಾಡ್ತದ ಅಂಡು ನನಗೆಲ್ಲ ದೇವರ ಪ್ರತಿಷ್ಠೆ ಮಾಡ್ತಾರೆ. ತುಂಬು ಮಿತ್ತು ಶಿಖರ ದೇವರುಂಡು. ಆ ಶಿಖರ ಬಂದಾಗ
ಅದೇ ದಿನ ಉಡುಪಿ ಕೃಷ್ಣಾಪುರ ಮಠಾಧೀಶರಾದ ಶ್ರೀ 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 ವಿದ್ಯಾಸಾಗರ ತೀರ್ಥ ಶ್ರೀ ಪಾದಂಗಳವರ ದಿವ್ಯ ಹಸ್ತದಿಂದ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ನಾಂದಿ ಹಾಡಲಾಯಿತು. ತೀರ್ಥವನ್ನು ತಗೊಂಡು ಹೋಗಿ ಇದರಲ್ಲಿ ಯಾವುದು ಗರ್ಭಗುಡಿಗೆ ಹಾಕಿದ್ದು ನನಗೆ ನೆನಪಿದೆ. ಇಂತಹ ಒಂದು ಕ್ಷೇತ್ರ, ಅದರ ಒಂದು ಜೀರ್ಣೋದ್ಧಾರ ಅಂತ ಹೇಳೋದು ಪ್ರಾಯಶಃ ಇದೆಲ್ಲ ಸುಲಭ ಸಾಧ್ಯ ಇಲ್ಲ. ಯಾಕೆಂತ ಕೇಳಿದ್ರೆ ದೇವರ ಚಿತ್ತಕ್ಕೆ ಬಂದಾಗ ಈ ಕೆಲಸ ಆಗುವುದು ನಮ್ಗೆ ಗೊತ್ತಿರುವ ವಿಚಾರ. ಆ ಒಂದು ದೈವ ಚಿತ್ತ ಆಚಾರ್ಯರೊಂದು ಕಾಲದಲ್ಲಿ ಆಗಬೇಕಂತ ಹೇಳಿ ದೇವರಿಗೆ ಚಿತ್ತ ಇತ್ತು. ಯಾಕೆಂತ ಕೇಳಿದರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ ಶಾಸ್ತ್ರದಲ್ಲಿ ಇರೋದು. ಯಾಚನೆ ಮಾಡ್ತಾರ ದೇವರ ಸನ್ನಿಧಾನ ಇರ್ತದೆ. ಈ ಭಕ್ತಿ ಶ್ರದ್ಧೆಗಳಿಂದ ಜಯರಾಮಾಚಾರ್ಯರು ದುರ್ಗಾದೇವಿ ಸೇವಾ ಮಾಡೋದ್ರಿಂದ ದೇವಿ ಅವರಿಗೆ ವಿಶೇಷ ಒಂದು ಅನುಗ್ರಹ ಮಾಡಬೇಕೆಂಬ ಉದ್ದೇಶದಿಂದ ಅವರಲ್ಲಿ ನಿಂತು ಈ ಕೆಲಸ ಮಾಡಿಸಿಕೊಂಡಿದ್ದಾರೆ. ಈ ಒಂದು ಕೆಲಸ ಬಹಳ ನಿರ್ವಿಘ್ನದಲ್ಲಿ ಎಲ್ಲ ಜನರ ಸಹಕಾರ ಒದಗಿ ಬಂದು ಆ ದೈವಾನುಗ್ರಹ ಅವರ ಮೇಲೆ ವಿಶೇಷವಾಗಿದೆ ಅಂತ ಹೇಳೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನು ಈ ಕೆಲಸದಲ್ಲಿ ಸಹಕಾರ ನೀಡಿದ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿ ಮಠದ ಆರಾಧ್ಯ ಮೂರ್ತಿ ಕಾಳಿಯಮ್ಮನ ಕೃಷ್ಣ ದೇವರು ವಿಶೇಷವಾದಂತಹ ಅನುಗ್ರಹ ಮಾಡಲಿ ಅಂತ ಹೇಳಿ ದೇವರ ಪ್ರಾರ್ಥನೆ ಮಾಡಿ ನಾವೆರಡು ಮಾತುಗಳನ್ನು. ಮುಂದಿನ ಧಾರ್ಮಿಕ ವಿಧಿಯಾಗಿ ಜೂನ್ 20, 2005 ಗರ್ಭಗೃಹದ ದ್ವಾರದ ಬಲಭಾಗದಲ್ಲಿ ಇಷ್ಟಿಕಾ ನ್ಯಾಸದೊಂದಿಗೆ ತಾಮ್ರದ ಪೆಟ್ಟಿಗೆಯಲ್ಲಿ ನ್ಯಾಸ ರೂಪದಲ್ಲಿ ಗರ್ಭಪಾತ್ರ ನ್ಯಾಸವನ್ನು ಮಾಡಲಾಯಿತು. ಈ ಪಾತ್ರೆಯಲ್ಲಿ ನವರತ್ನಗಳು, ಖನಿಜಗಳು, ಧಾನ್ಯಗಳು, ವಿವಿಧ ಪ್ರದೇಶಗಳ ವಿಶೇಷ ಮೃತ್ತಿಕೆಗಳನ್ನು ಕೂಡ ಸೇರಿಸಲಾಯಿತು. ನಭೂತೋ ನ ಭವಿಷ್ಯತಿ ಎಂಬಂತೆ ಕೆಲಸ ಕಾರ್ಯಗಳು ಶರವೇಗದಲ್ಲಿ ನಡೆಯಿತು. ನೋಡುತ್ತಿದ್ದಂತೆಯೇ ಪ್ರತಿಯೊಂದು ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಂಡವು. ಶ್ರೀ ಕ್ಷೇತ್ರವನ್ನು ಆಗಮಶಾಸ್ತ್ರದ ಪ್ರಕಾರ ಸಂಪೂರ್ಣವಾಗಿ ನವೀಕರಿಸಲಾಗಿದ್ದು, ದೇವಾಲಯದ ವಾಸ್ತು ವಿನ್ಯಾಸವನ್ನು ನೋಡಿದಾಗ ಶ್ರೀ ಕ್ಷೇತ್ರ ನಿರ್ಮಿಸಿದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಮನ ಸಲ್ಲುತ್ತದೆ. ವಾಸ್ತು ತಜ್ಞರಾದ ಮುನಿಯಂಗಳ ಶ್ರೀ ಎಂ ಪ್ರಸಾದರ ನಿರ್ದೇಶನದಂತೆ ಶಿಲಾಮಯ ಗರ್ಭಗೃಹ ರಚಿಸಲಾಗಿದೆ. ದೇವಾಲಯವನ್ನು ಪ್ರವೇಶಿಸಿದಾಗ ಗರ್ಭಗೃಹದಲ್ಲಿ ಪ್ರಶಾಂತತೆ ಮಡುಗಟ್ಟಿ ನಿಂತಿದ್ದು, ಅಭಯಹಸ್ತ ದೇವಿಯನ್ನು ಕಂಡಾಗ ಭಾವುಕಮನ ತುಂಬಿ ಬರುತ್ತದೆ. ಅಮ್ಮನಮ್ಮಮ್ಮ ಕಣ್ಣ ಮುಂದೆ ನಿಂದೆ ಏನಮ್ಮ, ಅಮ್ಮನಮ್ಮಮ್ಮ ಕಣ್ಣ ಮುಂದೆ ನಿಂದೆ ಏನಮ್ಮ, ಅಂದವಾದ ನಿನ್ನ ಮೊಗವ ಕಂಡೆನಮ್ಮ, ಅಂದವಾದ ನಿನ್ನ ಮೊಗವ ಕಂಡೆನಮ್ಮ, ಕಂಡು ಚಿಂತೆ ಅಣಿತೆನ್ನಮ್ಮ, ಅಮ್ಮನಮ್ಮಮ್ಮ ಕಣ್ಣ ಮುಂದೆ ನಿಂದೆ ಏನಮ್ಮ. ದೇಗುಲದ ಎದುರಿರುವ ಬೃಹದಾಕಾರದ ಮುಖಮಂಟಪ ಹಾಗೂ ಪ್ರವೇಶ ದ್ವಾರ ಚಿತ್ತಾಕರ್ಷಕವಾಗಿದೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವಂತೆ ಗಣಪತಿ, ಸ್ಕಂದ, ಮಹಿಷಮರ್ದಿನಿಯ ವಿಗ್ರಹಗಳು ಕಾಂತಿಯುತವಾಗಿದೆ. ಮರದಲ್ಲಿ ಕೆತ್ತಲ್ಪಟ್ಟ ಅದ್ಭುತ ಪ್ರವೇಶ ದ್ವಾರಗಳು ಸುಂದರವಾಗಿದೆ. ದೇಗುಲದ ಎದುರಿರುವ ತೀರ್ಥ ಮಂಟಪ ಆಕರ್ಷಕ ವಿನ್ಯಾಸದೊಂದಿಗೆ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಿಸಲ್ಪಟ್ಟಿದ್ದು, ಮೇಲ್ಛಾವಣಿಯ ಒಳಭಾಗದ ವಿನ್ಯಾಸ, ಕಂಬಗಳಲ್ಲಿರುವ ಮೂರ್ತಿಯ ಕೆತ್ತನೆಗಳು ಮನಮೋಹಕವಾಗಿದೆ. ದೇವಳದ ಸುತ್ತುಪೌಳಿಗೆ ಆಧುನಿಕವಾದ ಗ್ರಾನೈಟ್ ಹೊದಿಸಿ ಸಂಪ್ರದಾಯದಂತೆ ಮೇಲ್ಛಾವಣಿಗೆ ತಾಮ್ರವನ್ನು ಹೊದಿಸಲಾಗಿದೆ. ವಿನೂತನ ಶಿಲ್ಪ ಕೌಶಲ್ಯದೊಂದಿಗೆ ಗರ್ಭಗುಡಿ ಮೂಡಿ ಬಂದಿದ್ದು, ಈ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಈ ಹಿಂದೆ ಇದ್ದ ಕಾಷ್ಟ ಶಿಲ್ಪವನ್ನು ಪುನಃ ಅಳವಡಿಸಿಕೊಳ್ಳಲಾಗಿದೆ.
ಸಂಪ್ರದಾಯದಂತೆ ಗರ್ಭಗೃಹದ ಮಾಡಿಗೆ ತಾಮ್ರವನ್ನು ಹೊದಿಸಲಾಗಿದೆ. ಸುತ್ತಲೂ ನವದುರ್ಗೆಯ ಶಿಲಾಮೂರ್ತಿಗಳು ಆಕರ್ಷಕವಾಗಿದ್ದು, ಗರ್ಭದ್ವಾರಗಳನ್ನು ರಜತ ಕವಚದಿಂದ ಅಲಂಕರಿಸಲಾಗಿದೆ. ತೀರ್ಥ ಮಂಟಪದ ಮುಂಭಾಗದಲ್ಲಿ ವಿಶಿಷ್ಟ ವಿನ್ಯಾಸವನ್ನು ಒಳಗೊಂಡಿರುವ ಅಲಂಕಾರ ಮಂಟಪ ನೋಡುಗರ ಮನಸೆಳೆಯುತ್ತದೆ. ದೇವಳ ಅಂಬೆಲದ ಎರಡೂ ಕಡೆ ಕೆತ್ತನೆಗಳಲ್ಲಿರುವ 96 ಇಂಚು ಸುತ್ತಳತೆಯ 2 ಬೃಹದಾಕಾರದ ಕಂಬವನ್ನು ಹಾಗೆ ಉಳಿಸಲಾಗಿದೆ. ಇವುಗಳನ್ನು ಮೂಡಬಿದ್ರೆಯ ಚೌಟರಸರು ತಮ್ಮ ಅರಮನೆಯ ಮುಂದಿದ್ದ ಬೃಹತ್ತಾದ ಒಂದೇ ಹಲಸಿನ ಮರದಿಂದ ನಿರ್ಮಿಸಿ ಶ್ರೀದೇವಿಗೆ ಸಮರ್ಪಿಸಿದ್ದರಂತೆ. ಒಂದು ಮೂಲೆಯಲ್ಲಿಯೂ ಕೂಡ ವಾಸ್ತುವಿನ ದೋಷ ಬರದಾಗೆ ಬಹಳಷ್ಟು ಎಚ್ಚರಿಕೆಯನ್ನು ಇಲ್ಲಿಯ ಅರ್ಚಕರು ವಹಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಅವರನ್ನು ಅಭಿನಂದಿಸ್ತೇವೆ. ಇಷ್ಟು ಜನ ಈ ಊರಿನ ಮತ್ತು ಪರವೂರಿನ ಬಹಳ ಶ್ರೀಮಂತರ, ಭಕ್ತರ, ಬಡವರ, ಬಲ್ಲಿದರ ಯಾವ ಭೇದವೂ ಇಲ್ಲದೆ ಒಂದು ಪವಾಡದ ರೀತಿಯಲ್ಲಿ ಇಲ್ಲಿಗೆ ಸಹಾಯ ಮತ್ತು ಜನ ಸಹಾಯ, ತನು ಸಹಾಯ ಎಲ್ಲವೂ ಕೂಡ ಒದಗಿ ಬಂದಿರುವುದಕ್ಕೆ ದೇವಿಯ ಅನುಗ್ರಹದಂತೆಯೇ ಇಲ್ಲಿಯ ಅರ್ಚಕರ ಒಂದು ನಿಷ್ಠೆ ಮತ್ತು ಅವರ ಪ್ರಾಮಾಣಿಕತೆ, ಅವರ ನಿಸ್ವಾರ್ಥ ಸೇವಾ ಭಾವನೆ ಕಾರಣ ಅಂತ ನಮಗೆ ಪರವೂರಿನಿಂದ ಬಂದ ಭಕ್ತರಿಗೆ ಅನ್ನಿಸ್ತದೆ. ದೇವಳದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಹೊಸದಾಗಿ ದೀಪದ ದಳಿಯನ್ನು ರಚಿಸಲಾಗಿದ್ದು, ಅಲ್ಲದೆ ಸುತ್ತಲೂ ಟೈಲ್ಸ್ಗಳನ್ನು ಅಳವಡಿಸಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಗಣಪತಿ ದೇವರಿಗೆ 2005ನೇ ಇಸವಿಯಲ್ಲಿ ನವೀಕರಿಸಿ ಪ್ರತಿಷ್ಠೆ ಮಾಡಲಾಗಿದ್ದು, ಒಳಾಂಗಣದಲ್ಲಿರುವ ಧೂಮಾವತಿ, ವಾರಾಹಿ, ವ್ಯಾಘ್ರ ಚಾಮುಂಡಿ ದೈವಗಳು, ಆಗ್ನೇಯ ದಿಕ್ಕಿನಲ್ಲಿರುವ ರಕ್ತೇಶ್ವರಿ ಗುಡಿ, ಈಶಾನ್ಯ ಭಾಗದಲ್ಲಿ ಹೊಸದಾಗಿ ನವಗ್ರಹ ಮಂಟಪ ನಿರ್ಮಿಸಿ ಪ್ರತಿಷ್ಠೆ ಮಾಡಲಾಗಿದೆ. ಹಿಂದೆ ದೇವಾಲಯವು ಪಶ್ಚಿಮಾಭಿಮುಖವಾಗಿದ್ದು, ಕಾರಣಾಂತರಗಳಿಂದ ಪೂರ್ವಾಭಿಮುಖವಾಗಿ ಬದಲಾಯಿತಂತೆ. ಇದಕ್ಕೆ ಸಾಕ್ಷಿಯಾಗಿ ದೇವಳದ ಪಶ್ಚಿಮ ಭಾಗದಲ್ಲಿ ಒಂದು ಆಕರ್ಷಕ ಮಂಟಪವನ್ನು ನಿರ್ಮಿಸಲಾಗಿದೆ. ಈ ಮಂಟಪದಲ್ಲಿ ಮಹಿಷಮರ್ದಿನಿಯ ವಿಗ್ರಹವನ್ನು ರಚಿಸಲಾಗಿದೆ. ಪಶ್ಚಿಮ ಗೋಪುರವನ್ನು ನವೀಕರಿಸಿ ಆಕರ್ಷಕ ಮಂಟಪವೊಂದನ್ನು ರಚಿಸಲಾಗಿದೆ. ಎದುರಿರುವ ಧ್ವಜಸ್ತಂಭವನ್ನು 2005ರಲ್ಲಿ ದೇವರಿಗೆ ಸಮರ್ಪಿಸಲಾಯಿತು. ದಕ್ಷಿಣ ಭಾಗದಲ್ಲಿರುವ ರಾಘವೇಂದ್ರ ಕಲಾಮಂದಿರವನ್ನು ನವೀಕರಿಸಿ ನೂತನ ಯಾಗಶಾಲೆಯನ್ನು ನಿರ್ಮಿಸಲಾಗಿದೆ. ಇನ್ನು ಮುಂದೆ ಯಾವುದೇ ಯಾಗಯಜ್ಞಾದಿಗಳು ಇಲ್ಲಿಯೇ ನಡೆಯುತ್ತದೆ. ಭಕ್ತಾದಿಗಳ ಕೊಡುಗೆಯಾಗಿ ಅತ್ಯಾಕರ್ಷಕ ಬೆಳ್ಳಿಯ ಚಂದ್ರಮಂಡಲ ನಿರ್ಮಾಣವಾಗಿದ್ದು, ಉತ್ತಮ ಕಲಾಕುಸುರಿಯಿಂದ ಕಂಗೊಳಿಸುತ್ತಿದೆ. ಈ ಚಂದ್ರಮಂಡಲ ದೇವಿಯ ಆಲಯದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಭಕ್ತರ ಮಹತ್ವ ಕಾಣಿಕೆಯಲ್ಲಿ ಪ್ರಮುಖವಾದಂತಹದ್ದು. ದೇಗುಲದ ಬಲಭಾಗದಲ್ಲಿರುವ ಬ್ರಹ್ಮರಥದ ಕೊಠಡಿ, ಹಿಂಭಾಗದಲ್ಲಿ ಕುಲಾಲ ಸಮಾಜದವರು ನಿರ್ಮಿಸಿದ ದೇವರ ಕಟ್ಟೆ, ಭಾರ್ಗವಿ ಸಮುದಾಯದ ಭವನ, ರಥಬೀದಿಯಲ್ಲಿರುವ ಭಾರ್ಗವ ವೇದಿಕೆಗಳು ಮತ್ತು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಸ್ವಾಗತಿಸಲು ಬೆಳ್ಮನ್ನಲ್ಲಿ ಭವ್ಯವಾದ ಸ್ವಾಗತ ಗೋಪುರವನ್ನು ಜೀರ್ಣೋದ್ಧಾರದ ಶುಭ ಅವಸರದಲ್ಲಿ ನಿರ್ಮಿಸಲಾಗಿದೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕೃತಗೊಂಡಿರುವ ದೇಗುಲ ವಾಸ್ತು ವೈಭವದೊಂದಿಗೆ ಕಂಗೊಳಿಸುವುದನ್ನು ಸಾಕಾರಗೊಳಿಸಲು 150ಕ್ಕೂ ಮಿಕ್ಕಿದ ನುರಿತ ಶಿಲ್ಪಿಗಳು ರಾತ್ರಿ ಹಗಲೆನ್ನದೆ ದುಡಿದಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಂದ ಶ್ರೀದೇವಿಯ ಆರಾಧಕರಾಗಿ ಶ್ರೀ ಕ್ಷೇತ್ರ ಅಭಿವೃದ್ಧಿಯ ಕನಸು ಕಂಡಿದ್ದ ವೇದಮೂರ್ತಿ ಜಯರಾಮ ಆಚಾರ್ಯರ ಕನಸು ಸಾಕಾರಗೊಂಡಿದೆ. ಸರ್ವಾಂಗೀಣ ಜೀರ್ಣೋದ್ಧಾರ ಆರೀ ಪುರುಳಾಂದ ಇಲ್ಲ ಲೋಕನೇ ಒಗ್ಗರಣ ಕಾಲಗಳು ಬರ್ತದೆ, ಲಕ್ಷಾಂತರ ರೂಪಾಯಿ ಕೊಡ್ತದೆ. ಬೋಳಾಯನ ಸಮೃದ್ಧಿ ಜೀರ್ಣೋದ್ಧಾರ ಅಂಡು ದೂಪಿನಕಲ್ಲ ಭಾರಿ ಸಂತೋಷ ಆಗ್ತದೆ. ಅದವರ ಇಂಜನೇ ಈ ಕ್ಷೇತ್ರ ಸರ್ವ ನಗ ಮಾದ ಜಾತಿಲ ಕರಸೇವೆ ಮೊದಲುತ್ತಾ ಇನ್ನು ಮದ ಬೇರೆನೇ ಬರಲಿ ಆ ನಮಗೆ ಕರಸೇವೆ ಮೊದಲು ಮುಜಿ ಗ್ರಾಮದಗಳ ಇನ್ನೀಗಿನ ಪಂಡಿಸಾತು ಪಾರ್ವತಿ ದೇವರ ಸೇವೆ ಮತ್ತೊಂದು ಒಳ್ಳೆಯದು ಒಂದು ಮಹಾಮಲ್ಲ ಒಂದು ಅದೃಷ್ಟದ ಕೆಲಸ ಅಂತ ನೋಡಿ
ಜನ ಮಿತ್ರಗಳಾಗಿ ಕ್ಷೇತ್ರ ಬೆಳಗಳು ಭಕ್ತ ಸಮುದಾಯ ಎಡ್ಡಾವಳು ದೇವರ ಸಂಪೂರ್ಣ ನಮ್ಮ ದೇವರನ್ನು ಚೆನ್ನಾಗ ಬಾಳ ಬುದ್ಧನ ಅಪ್ಪಿಗಂಜ ಕಂದಿಕರಾಮಂಡ ಅಂಜನೇ ಒಂದು ಕಂದಿಕರು ಬರ್ತೀವಿ ಜೋಕನ ಸಂರಕ್ಷಣೆ ಮಾಡ್ಬರ್ತಕ್ಕಂಥ ಶಕ್ತಿ ಇತ್ತಲ್ಲ ಮಹಾಮಲ್ಲ ಒಂದು ಶಕ್ತಿ ಇದೆ ದೇವರು. ಆ ದೇವರನ್ನು ಏಪಗಳ ಮದಪಲ್ಲ ಬರಲಿ ಇವಾಗ ನನ್ನ ಮಿತ್ರಗಳು ಅಂಜನೆ ಅಭಿವೃದ್ಧಿ ಆವಳು ಕ್ಷೇತ್ರ ಎಂಟು ಆವಳು ಮಾಡ್ಕೊಂಡು ಜನಗಳು ತೀರ್ಮಾನ ಮಾಡ್ಬೋದ ಜನಗಳೇ ಪ್ರಾಧಾನ್ಯತೆ ಭಕ್ತ ಜನಗಳೇ ಪ್ರಾಧಾನ್ಯತೆ ಈ ದೇವಸ್ಥಾನ ಇಕ್ಕೋಳು ಅದನ್ನು ಅಭಿಪ್ರಾಯ ಪ್ರಕಾರ ಮತ್ತೊಂದು ಹೋಳು ಅದ್ರ ಮಾತ್ರ ಸಮಾಧಾನಾಭಿನಕತ್ತನ ವ್ಯವಸ್ಥೆ ಮೂಲ ಆವಳು ಎಲ್ಲೊಂದು ಆಸೆ. ಆಡಳಿತ ಮುಕ್ತೇಸರ ನಡಿಗುತ್ತು ಜಗದೀಶ್ ಚಂದ್ರ ಹೆಗ್ಡೆ ಶ್ರೀದೇವಿಯ ಪರಮ ಭಕ್ತ ಮುಲ್ಲಡ್ಕ ಗುರುಪ್ರಸಾದ್ನ ರಾಘೋಟಿ ಶೆಟ್ಟಿಯವರ ಶ್ರಮದಿಂದ ಶ್ರೀದೇವಿಯ ಸಾನ್ನಿಧ್ಯ ಹೊಸ ರೂಪವನ್ನು ಪಡೆದಿದೆ. ಶ್ರೀ ಮುನ್ಕೂರು ದುರ್ಗಾ ಪರಮೇಶ್ವರಿ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಊರಿನ ಸಮಸ್ತ ನಾಗರಿಕರು ಅತಿ ವೈಭವದ ದೇಗುಲದ ಪುನರ್ ನಿರ್ಮಾಣಕ್ಕಾಗಿ ಅವಿರತ ಶ್ರಮಜೀವಿಗಳಾಗಿ ದುಡಿದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು.